ಆ ರಾಮಚಂದ್ರ, ಈ ಜನ್ಮದಲ್ಲಿ ನಿನ್ನ ಮುಖಕಮಲವು ನೋಡುವ ಭಾಗ್ಯವು ನನಗೆ ಲಭಿಸುವುದೇ. ಎಲ್ಲಿರುವೆ ರಾಮಚಂದ್ರ? ಈಗ ಒಂದು ನನ್ನನ್ನು ಈ ದುರಾತ್ಮನಿಂದ ಕಾಪಾಡಬಾರದು. ನನ್ನ ಆಜ್ಞೆ ಆಗುವ ತನಕ ನೀವುಗಳು ಇಲ್ಲಿ ಯಾರು ಇರಬರ. ಏನು ಏನು ಲಾವಣ್ಯ, ಈಕೆಯನ್ನು ಸೇರದ ಪುರುಷನ ಜನ್ಮವೇ ವ್ಯರ್ಥವಲ್ಲವೇ? ಜಾನಕಿ, ಬಹುದಿನದಿಂದ ಪ್ರೇಮಕ್ಕಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಪೂರ್ಣ ಮಾಡು. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನ ಪಟ್ಟದರ್ಶಿಯು ನಿನಗೆ ದಾಸಿಯಾಗೋಳು. ಹೆಚ್ಚಾನು ಚಕ್ರವರ್ತಿಯಾದ ಸಾರ್ವಭೌಮನಾದ ನಾನು ನಿನಗೆ ದಾಸನಾಗುವೆನು. ಛೀ ದುರಾತ್ಮನ್, ಇಂತಹ ಮಾತುಗಳನ್ನು ಆಡಲು ನಿನಗೆ ನಾಚಿಕೆ ಆಗುವುದಿಲ್ಲ. ಈಗಲೂ ಸಮಯ ಮೀರಿಲ್ಲ. ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ಕೀರ್ತಿಶಾಲಿಯಾಗು. ಜಾನಕಿ, ಹಾ ರಾಮನೊಡನೆ ಕಳೆದ ದೌರ್ಜನ್ಯಗಳನ್ನು ಮರೆತು ಬಿಡು. ಹಾ, ನನ್ನ ಪಟ್ಟದರ್ಶಿಯಾಗುವ. ದುರಾತ್ಮನೆ, ಶುನಕನ ತೆರೆದೇತಕ್ಕೆ ಬೊಗಳು ತೀರ್ಪೆಯದುರುಳ ಘನವೀರ ರಾಘವಾಂಗನೆ ಎನಿಸಿ ಘನವೀರ ರಾಘವಾಂಗನೆ ಎನಿಸಿ ನನ್ನೀ ಮನವು ನಿನ್ನೆಡೆ ಚಲಿಸುವುದೇನೋ ಪಾಪಾತ್ಮ. ದುರಾತ್ಮ, ಶ್ರೀರಾಮಚಂದ್ರನ ಪಾತ ಧೂಳಿಗೂ ಸಮನಲ್ಲದ ನೀ ಅವರಿಗೆ ಎದೆಗುಟ್ಟು ನಿಲ್ಲದಲ್ಲಿಯ? ಈಗಲೂ ಕಾಲು ಮೀರಿಲ್ಲ. ನನ್ನನ್ನು ನನ್ನ ಸ್ವಾಮಿ ಒಪ್ಪಿಸಿ ಶ್ರೇಯಸ್ಸನ್ನು ಗಳಿಸುವೆ, ಕೀರ್ತಿಯನ್ನು ಹೊಂದುವೆ. ನನ್ನ ಮಾತನ್ನು ಕೇಳು. ಜಾನಕಿ, ಹಾ ಹೇಳಿ ರಾಮನಿಗೆ ಈ ವಿಷಯ ತಿಳಿದರು. ಈ ಸಪ್ತ ಸಾಗರವನ್ನು ದಾಟಿ ಬರಲು ಅಸಮರ್ಥನು. ಏನೆಂದೆ? ನನ್ನ ಸ್ವಾಮಿಯು ಅಸಮರ್ಥನೆ. ನೀನು ನನ್ನನ್ನು ಕರೆತಂದದ್ದು ನನ್ನ ಸ್ವಾಮಿಗೇನಾದರೂ ತಿಳಿದರೆ ನಿನ್ನ ಉದರವನ್ನೇ ಸೀಳಿ ಬಿಡವರು. ಅಲ್ಲದೆ ಅಸುರ ಸಂಹಾರಕ್ಕಾಗಿ ಅವತರಿಸಿ ಬಂದ ನನ್ನ ಸ್ವಾಮಿಗೆ ಎದೆಗೊಟ್ಟಿ ನಿಲ್ಲಬಲ್ಲೆಯ? ನನ್ನ ಮಾತನ್ನು ಕೇಳು. ನನ್ನನ್ನು ನನ್ನ ಸ್ವಾಮಿಗೆ ಒಪ್ಪಿಸು. ಜಾನಕಿ, ಸಾಕು ಮಾಡು. ಏನಿನ್ನ ಬಿರುನುಡಿಗಳನ್ನು ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ನಾಲ್ಕು ಅಚ್ಚರಿ ಪಡುವುದು. ನಿನ್ನ
ರಾಮನಿಗೆ ಎದುರ ತಕ್ಕವನಲ್ಲ. ಛೀ ದುರಾತ್ಮ, ನಿನ್ನನ್ನು ರಕ್ಷಿಸಬಲ್ಲರು ಯಾರು ಇಲ್ಲ. ಈ ಅಶೋಕವನದಲ್ಲಿ ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ನಾನಾಗಿ ಬಲತ್ಕರಿಸಬೇಕಾಗುವುದು. ಎಚ್ಚರಿಕೆ. ಅಯ್ಯೋ, ನನ್ನನ್ನು ರಕ್ಷಿಸುವರು ಯಾರೂ ಇಲ್ಲವೇ? ಜಾಗೃತರಾಗಿರಿ, ಭೂಕಂಪ ಜಲೋದ್ವಾಸಿಕರಿ, ಎಚ್ಚರದಿಂದಿರಿ ಅಷ್ಟದಿಕ್ಪಾಲಕರಿ. ಈ ದುರಾತ್ಮನು ನನ್ನನ್ನು ಸ್ಪರ್ಶ ಮಾಡುವನಂತೆ. ಅಷ್ಟರೊಳಗಾಗಿ ನಿನ್ನ ಗರ್ಭ ಒಡೆದು ಈ ಭಾಗವಾಗಿ ಈ ಅಭಾಗಿನ ಪುತ್ರಿಯನ್ನು ನಿನ್ನ ಗರ್ಭದಲ್ಲಿ ಧರಿಸುತ್ತಾಯಿ. ನಾವಿನಿಂದ ಬೇಡಿಕೊಳ್ಳುತ್ತಿದ್ದೇನೆ, ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ನಾನಾಗಿ ಬಲತ್ಕರಿಸಬಹುದು. ರಾಮಚಂದ್ರ, ದೂರ ನಿಲ್ಲು ಘಾತಕ. ನನ್ನ ನೆರಳನ್ನು ಮುಟ್ಟಲು ಸಹ ನೀನು ಅಸಮರ್ಥನು. ನಾನು ಅಸಮರ್ಥನೆ, ನೋಡಲಾರೆ, ಸಹಿಸಲಾರೆ. ಜಾನಕಿ, ಶಾಂತರಾಗಿ ಪ್ರಭು, ಶಾಂತರಾಗಿ. ಏನು ಸ್ವಾಮಿ, ಮಹಾಪರಾಕ್ರಮಶಾಲಿಗಳಾದ ನೀವು ಈ ನೀಚ ಕೃತ್ಯ ಮಾಡಲು ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಸೀತೆಯನ್ನು ಅಪಹರಿಸಿದಂತೆ ನನ್ನನ್ನು ಯಾರಾದರೂ ಅಪಹರಿಸಿದ್ದರೆ ಸುಮ್ಮನಿರುತ್ತಿದ್ದರೇನು? ಮಂಡೋದರಿ, ಎಂತ ಹಠವಾದಿಯ ನೀನು! ಸ್ವಯಂವರ ಸಭೆಯಲ್ಲಿ ರಾಮನು ಶಿವಧನಸ್ಸನ್ನು ಮುರಿದು ಸೀತೆಯನ್ನು ಪಡೆದಾಗ ಒಂದು ಸಾರಿ ತಲೆಬಾಗಿದೆ. ಶೂರ್ಪನಖ ಅಪಮಾನಿತಳಾಗಿ ಕಿವಿ ಮೂಗಳನ್ನು ಕಳೆದುಕೊಂಡಾಗ ಮತ್ತೊಂದು ಸಾರಿ ತಲೆಬಾಗಿದೆ. ಇವೆರಡಕ್ಕೂ ಸಮಬಲದಿಂದ ಸೀತೆಯನ್ನು ಅಪಹರಿಸಿದ್ದೊಂದು ಸಂತೃಷ್ಟನಾದೆ. ಆದರೆ ನಿನ್ನಿಂದ ಉದ್ದೇಶ ಭಂಗವಾಯಿತು. ಎಲ್ಲವೂ ನಿಮ್ಮ ಈ ಆಸೆಗಳನ್ನು ನಾಶವಾಗಿ ಹೋಗಲಿ. ಅವು ನಾಶವಾಗುವುದು. ಜಾನಕಿ, ಒಂದು ಮಾಸದ ಅವಧಿಯನ್ನು ನಿನಗೆ ಕೊಟ್ಟಿದ್ದೇನೆ. ಅಷ್ಟರಲ್ಲಿ ನೀನಾಗಿ ಒಲಿದರೆ ಸರಿ, ಇಲ್ಲವಾದರೆ ನಿನ್ನನ್ನು ಶತಚಿತ್ರವಾಗಿ ಕತ್ತರಿಸಿ ಸಮುದ್ರದಲ್ಲಿ ಬಿಸಾಡುವೆನು. ಬನ್ನಿ ಸ್ವಾಮಿ, ಅಂತಃಪುರಕ್ಕೆ ಹೋಗೋಣ ಬನ್ನಿ. ರಾಮಚಂದ್ರ, ಈ ಪಾಪಿಗಳ ಮಧ್ಯೆ ಬದುಕುವುದಕ್ಕಿಂತ ಈ ನನ್ನ ಉರುಳಿಂದ ನನ್ನ ಪ್ರಾಣ ತ್ಯಾಗ ಮಾಡುವುದೇ ಲೇಸು. ತಡೆ ತಡೆ ಕೃತ್ಯಮಿದಂ ದುಡುಕದಿರವು ತಾಯೇ ಅಮ್ಮ. ತಡೆ ತಡೆ ಕೃತ್ಯಮಿದಂ ದುಡುಕದಿರವು ತಾಯೇ ಸುಖದೊಳಿ ಶ್ರೀರಾಮಂ ಕೆಡುಕದ ಶಾನನ ಸಿರ ಮುರಿದಿರ್ತು ಕ್ಷಿಪ್ರದೋಳು ಬಂದು ಲಕ್ಷ್ಮಣ ಸಹಿತವೂ ಕ್ಷೇಮದಿಂದ ಇಹರು ತಾಯಿ ರಾಮ ರಘುಕುಲ ಸೋಮ ಪ್ರತಾಪ ಕ್ಷೇಮದಿಂದ ಇಹರು ತಾಯಿ ರಾಮ ರಘುಕುಲ ಸೋಮ ಪ್ರತಾಪ ಶ್ರೀರಾಮಿಯೊಳು ಕವಳಿಸಿರುವ ಶ್ರೀರಾಮಿಯೊಳು ಕವಳಿಸಿರುವ ದೇವತೆಗಳ ಬಲೆಗಾಯ ದೇವತೆಗಳ ಬಲೆಗಾಯ ಭೂಮಿಕಾರವ ಕೊರೆವೆನು ಕಾಮ ಈ ಭೂಮಿಕಾರವ ಕೊರೆವೆನು ದೇವದ ಶರದ ಕುವರರು ತಾಯಿ ಕ್ಷೇಮದಿಂದ ಇವರು ತಾಯಿ ರಾಮ ರಘುಕುಲ ಸೋಮ ಪ್ರತಾಪ ಕ್ಷೇಮದಿಂದ ಇವರು ಅಮ್ಮ. ಶ್ರೀರಾಮಂ ಕ್ಷೇಮಂ ಶ್ರೀರಾಮಂ ಸುಕ್ಷೇಮಂ. ಶ್ರೀರಾಮಚಂದ್ರನು ಲಕ್ಷ್ಮಣ ಸ್ವಾಮಿಯು ನನ್ನೊಡೆಯ ಸುಗ್ರೀವ ರಾಜನ ಜೊತೆಯಲ್ಲಿ ಕ್ಷೇಮದಿಂದಿರುವರು ತಾಯಿ
ಕ್ಷೇಮದಿಂದಿರುವರಮ್ಮ. ಇದೇನಿದು? ನಾನೇನಾದರೂ ಸ್ವಪ್ನವನ್ನು ಕಾಣುತ್ತೀರಿರುವನೆ? ಸ್ವಪ್ನದಲ್ಲಿ ಕಪಿಗಳನ್ನು ಕಂಡರೆ ಅಮಂಗಳವೆಂದು ಹೇಳುವರು. ರಾಮಚಂದ್ರ, ನಿನಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ಗಣಿಸದಿರಿಂದು ನಾಂ ರಘುನಂದನ ಕಡೆಯಿಂದ ನಿಮ್ಮಯ ಅಮ್ಮ ಗಣಿಸದಿರಿಂದು ನಾಂ ರಘುನಂದನ ಕಡೆಯಿಂದ ನಿಮ್ಮಯ ಗಣಿಸದಿರಿಂದು ನಾಂ ರಘುನಂದನ ಕಡೆಯಿಂದ ನಿಮ್ಮಯ ಗಣಿಸದಿರಿಂದು ನಾಂ ರಘುನಂದನ ಕಡೆಯಿಂದ ನಿಮ್ಮಯ ಚಂದವರಿಯಲು ಬಂದ ಸೇವಕ ಚಂದವರಿಯಲು ಬಂದ ಸೇವಕನೆಂದು ತಿಳಿಯದ ಮೀಂದೋದರಿ ಸಂದೇಹಾವಿನು ಮಾತೆ ವಸುಂದರ ಸುತೆ ಉದಾರ ಕುಸುಮಾನಿಗೆ ಸಂದೇಹಾವಿನು ಮಾತೆ ವಸುಂದರ ಸುತೆ ಉದಾರ ಕುಸುಮಾನಿಗೆ. ಅಮ್ಮ, ದೇವಿ ನಿನ್ನಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ. ದೇವಿ ನಿನ್ನಯ ಪಾದ ಸೇವೆಗೆ ಬಂದ ಸೇವಕನು ನಾನಮ್ಮ. ಪಾವನನೋ ಪಾವನನ ರಾಜೀವಲೋಚನ ರಾಮನ. ಅಮ್ಮ, ಪಾವನನೋ ಪಾವನನ ರಾಜೀವಲೋಚನ ರಾಮನ. ಪಾವನನೋ ಪಾವನನ ರಾಜೀವಲೋಚನ ರಾಮನ. ಅಮ್ಮ, ಪಾವನನೋ ಪಾವನನ ರಾಜೀವಲೋಚನ ರಾಮನ. ಭಾವಿಸುತ್ತಲೇ ವಿಧ ವಿಧದಿ ಜೀವನಾಗ್ನೆಯ ಪಡೆದು ಬಂದಿದೆ. ಭಾವಿಸುತ್ತಲೇ ವಿಧ ವಿಧದಿ ಜೀವನಾಗ್ನೆಯ ಪಡೆದು ಬಂದಿದೆ. ಸಂದೇಹಾವಿನು ಮಾತೆ ವಸುಂದರ ಸುತೆ ಉದಾರ ಕುಸುಮಾನಿಗೆ. ಸಂದೇಹಾವಿನು ಮಾತೆ ವಸುಂದರ ಸುತೆ ಉದಾರ ಕುಸುಮಾನಿಗೆ. ಸಂದೇಹಾವಿನು ಮಾತೆ. ಅಮ್ಮ, ಸಂದೇಹವನ್ನು ಪಡಬೇಡಿ ತಾಯಿ, ಸಂದೇಹವನ್ನು ಪಡಬೇಡಿ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಮದಿಯಲ್ಲಿ ಈಶ್ವರ ಪ್ರಣೀತವಾದ ಆ ವಾಯುದೇವನ ವರಪ್ರಸಾದದಿಂದ ಜನಿಸಿರುವ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ ಎಂದು ಕರೆಯುವರು ತಾಯಿ. ಅಮ್ಮ, ಆ ಜಲಸ್ಥಾನದಲ್ಲಿ ಧ್ರುವನಾದ ದಶಕಂಡ ರಾವಣನು ಅಪಹರಿಸಿ ತಂದಿರುವ ಸೀತಾಮಾತೆಯವರು ತಾವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿ ತಾಯಿ, ನಿಮ್ಮೊಡನೆ ಕೆಲವು ಗೌಪ್ಯವಾದ ವಿಚಾರಗಳನ್ನು ಹೇಳಬೇಕಾಗಿರುವುದಮ್ಮ. ಈತನ ನಯ ವಿನಯಗಳನ್ನು ನೋಡುತ್ತಿದ್ದರೆ ಶತ್ರು ಪಕ್ಷದವನಲ್ಲವೆಂದು ತೋರುತ್ತಿರುವುದು. ಇರಲಿ, ನನ್ನ ನಿಜಾಂಶವನ್ನೇ ಹೇಳುವೆ. ಅಯ್ಯ ಕಪಿವೀರ, ಈ ದುರುಳ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆಯು ನಾನೇ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಹಿಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ದೂತತ್ವವು ಸಾರ್ಥಕವಾಗಿತಮ್ಮ, ಸಾರ್ಥಕವಾಯಿತು. ಮಾರುತಿ, ಅಮ್ಮ, ನೀನು ನಿಜವಾಗಿ ಶ್ರೀರಾಮಚಂದ್ರನ ಭಕ್ತನೇ ಆಗಿದ್ದರೆ ನಿನಗೆ ಮಂಗಳವಾಗಲಿ. ಅದಿರಲಿ, ನನ್ನ ಸ್ವಾಮಿಯಾದರೂ ನರನು, ನೀನಾದರೂ ವಾನರನು. ನಿಮ್ಮೀರ್ವರೆಗೂ ಸಖ್ಯವಾದ ಬಗೆಯಲ್ಲಿ ನನ್ನ ಸ್ವಾಮಿ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲೆಯಾ? ಹಾಗಲಿ ತಾಯಿ, ಹಾಗಲಮ್ಮ. ಶ್ರೀರಾಮ ಜಯ ರಾಮ, ಕಲ್ಯಾಣ ಗುಣನಾಮ.
ದಶರಥ ಕೃಪಾಲಂಗೆ ದಶರಥ ಕೃಪಾಲಂಗೆ ಹಿರಿತನು ಯದಾನಾಗಿ ವಿಖ್ಯಾತ ವಿಶ್ವಮುನಿ ಪ್ರಿಯ ಶಿಷ್ಯನಾಗಿ ಅನುಜ ಲಕ್ಷ್ಮಣನೊಳಗೊಂಡು ಅನುಜ ಲಕ್ಷ್ಮಣನೊಳಗೊಂಡು ವಿಕಟದನು ಜರಕೊಂಡು ಪೊರೆದನು ಅಹಲ್ಯೆಯನುಂದು ರಾಮ ರಾಮ ಮಿಥಿಲೆಯೋ ಪರಮಟ್ಟು ಆ ಶಿವದನುವ ಮುರಿದಿಟ್ಟು ಮೈ ತಿಳಿಯ ಕರೆಗೊಟ್ಟು ಪರಶು ಗರ್ವವ ಸುಟ್ಟ ನನ್ನ ರಾಮನಮ್ಮ ಪಿತೃವಾಕ್ಯವ ಸಲಿಸೆ ಸತಿ ಹನುಜರ ಸಹಕರಿಸೆ ಮನವನದಿ ಪರಿತಪಿಸೆ ಪಂಚವಟಿಯೋ ನೆಲೆಸ ರಾಮ 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 ಶೂರ್ಪನಖ ಸ್ವರ್ಣ ಮೃಗ ಶೂರ್ಪನಖ ಭಂಗದಲ್ಲಿ ಸ್ವರ್ಣ ಮೃಗ ಸಂಧಿಯಲ್ಲಿ ಸೀತಾಪಹರಣದಲ್ಲಿ ತಲ್ಲಣಿಸಿ ಕಡುಬಡಲಿದ ನನ್ನ ರಾಮನಮ್ಮ ತಲ್ಲಣಿಸಿ ಕಡುಬಡಲಿದ ನನ್ನ ರಾಮನಮ್ಮ ಸುಗ್ರೀವ ಸಕನಾಗಿ ಈ ಹನುಮ ಕಿಂಕರನಾಗಿ ಎನ್ನಮ್ಮ ನಿನಗಾಗಿ ಕಳುಹಿದನು ಶೋಧನೆಗಾಗಿ ರಾಮ ಹೀಗಲಾದರೂ ನನ್ನನ್ನು ನಂಬುವೆ ತಾಯಿ. ಮಾರುತಿ, ಅಮ್ಮ, ಈ ಶತಯೋಜಿತ ವಿಸ್ತೀರ್ಣವುಳ್ಳ ಸಾಗರವನ್ನು ನೀನು ದಾಟಿದ ಬಗೆಯಾದ್ರೂ ಹೇಗೆ? ಆಗಿನ ನಿನ್ನ ರೂಪವನ್ನು ನಾನು ನೋಡಬಲ್ಲೇನೆ? ಅಮ್ಮ, ಹಾಗೆ ನನ್ನ ರೂಪವನ್ನು ನೋಡಿದರೆ ನೀವು ಬಹಳ
ಭಯಪಡುವಿರಿ ತಾಯಿ. ಬೇಡ ತಾಯಿ. ಮಾರುತಿ, ಅಮ್ಮ, ನಾನು ಶ್ರೀರಾಮಚಂದ್ರನ ಧರ್ಮಪತ್ನಿ. ನನಗೆ ಭಯವೆಂದರೇನು? ಏನಾದರೂ ಆಗಲಿ, ನಿನ್ನ ರೂಪವನ್ನು ತೋರಿಸು. ನಿಮ್ಮ ಮಾತು ನಿಶ್ಚಯವೇ ತಾಯಿ? ನಿಶ್ಚಯ. ಹಾಗಾದರೆ ಈಗ ನೋಡಿ ನನ್ನ ವಿಶ್ವರೂಪವನ್ನು. ರಾಮ ಹರೇ ರಘುರಾಮ ಹರೇ ಸೀತಾ ರಾಮ ಹರೇ ರಘುರಾಮ. ಮಾರುತಿ, ಈ ನಿನ್ನ ಘೋರವಾದ ರೂಪವನ್ನು ನಾನು ನೋಡಲಾರೆ. ದಯಮಾಡಿ ಶಾಂತ ರೂಪವನ್ನು ಧಾರಣ ಮಾಡು. ರುದಂಬು ಜದೆ ಮುದಂ ಪಡೆಯ ನದಂಬದಿರು ಕದಂಬ ಕಜೆ ಅಮ್ಮ. ರುದಂಬು ಜದೆ ಮುದಂ ಪಡೆಯ ನದಂಬದಿರು ಕದಂಬ ಕಜೆ ಬೆದರ ಬೇಡವೇ ಮಾತೆ ಮಾನಿಗೆ ಸದೆಯೇ ಶುಭಾಂಗಿಗೆ ಬೆದರ ಬೇಡವೇ ಮಾತೆ ಮಾನಿಗೆ ಅಮ್ಮ. ಈ ನಿಮ್ಮ ಪಾದ ಸೇವಕನು ನಿನ್ನ ಸನ್ನಿಧಿಯಲ್ಲಿ ಇರುವನು, ಕಣ್ಬಿಟ್ಟು ನೋಡು ತಾಯಿ. ಆಂಜನೇಯ, ಈ ವಿದ್ಯೆಗಳನ್ನೆಲ್ಲ ಎಲ್ಲಿ ಕಲಿತೆ ನೀನು? ಅಮ್ಮ, ನನ್ನನ್ನು ಸಾಮಾನ್ಯ ಎಂದು ತಿಳಿಯಬೇಡಿ. ಕೇವಲ ಹಣರೂಪಿಯೂ ವಿಶ್ವರೂಪಿಯೂ ಆಗಬಲ್ಲೇನು. ಈಗಲಾದರೂ ನನ್ನನ್ನು ನಂಬುವೆ ತಾಯಿ. ಮಾರುತಿ, ಅಮ್ಮ, ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನು ವರ್ಣಿಸಬಲ್ಲೆಯಾ? ಅಮ್ಮ, ವಿಶ್ವ ಮೋಹಕನು ಪರಂಧಾಮನು ಆದ ಶ್ರೀರಾಮಚಂದ್ರನ ರೂಪಲಾವಣ್ಯಗಳನ್ನು ವರ್ಣಿಸಲು ಸಹಸ್ರ ನಾಲಿಗೆ ಉಳ್ಳ ಆದಿಶೇಷನಿಗೂ ಅಸಮರ್ಥವಾಗಿರುವಾಗ ಕೇವಲ ಮರ್ಕಟನಿಂದ ನನ್ನಿಂದ ಸಾಧ್ಯವೇ ತಾಯಿ. ನನಗೆ ತಿಳಿದ ಮಟ್ಟಿಗೆ ವರ್ಣಿಸಬಲ್ಲೆ, ನೀವೇನು ಅನ್ಯತಾ ಭಾವಿಸಬಾರದು ತಾಯಿ. ಅಮ್ಮ, ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಿ ಪೇಳಲ ಸದಳವಮ್ಮ ಮರ್ಕಟನಾನೇ ನಬಲ್ಲನು ಜನನೀ ಮರ್ಕಟನಾನೇ ನಬಲ್ಲನು ಜನನೀ ರಾಮನಳಿಸಲು ಅಮ್ಮ.
ಮಾರು ಚಲುವಲೆ ಅಮ್ಮಯ್ಯ ಚಲುವಲೆ ಅಮ್ಮಯ್ಯ ಕೇಳಮ್ಮ ತಾಯೇ ಕೇಳಮ್ಮ ತಾಯೇ ರಾಮನು ಎಂದ ಚಲುವಲೆ ಅಮ್ಮಯ್ಯ ಕೇಳಮ್ಮ ತಾಯೇ ಕೇಳಮ್ಮ ತಾಯೇ ರಾಮನು ಎಂದ ಚಲುವಲೆ ಅಮ್ಮಯ್ಯ ಸಾಮಗಾನ ಪ್ರೇಮ ನಿರುಪಮ 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 ಚಲುವಲೆ ಅಮ್ಮಯ್ಯ ಕೇಳಮ್ಮ ತಾಯೇ ಕೇಳಮ್ಮ ತಾಯೇ ರಾಮನು ಎಂದ ಚಲುವಲೆ ಅಮ್ಮಯ್ಯ ನೀಲಮಣಿಗಳ ಸಾಲು ಪೂಕಳ ನೀಲಮಣಿಗಳ ಸಾಲು ಪೂಕಳ ಬಾಲ ನೋಡಲು ಬಾಲ ಚೂರಿರ ನೀಲಮಣಿಗಳ ಸಾಲು ಪೂಕಳ ಬಾಲ ನೋಡಲು ಬಾಲ ಚೂರಿರ ತೋರುತ್ತಿರುವುದು ಬಾಲಭಾಗವು ನೋಡೇ ನೋಡೇ
ಶ್ರೀರಾಮಚಂದ್ರನು ಜಲಕ್ರೀಡೆಯನ್ನು ಆಡುವ ಸಮಯದಲ್ಲಿ ಶ್ರೀರಾಮಚಂದ್ರನು ನಿಮ್ಮ ಮುಖವನ್ನು ಕಮಲಕ್ಕೆ ಹೊಡೆಸಿದಂತೆ ಸತ್ಯವೇನಮ್ಮ? ಸತ್ಯ ಮಾರುತಿ. ಅಮ್ಮ, ವಾಮಾಂಗ್ರಿಯಲ್ಲಿ ವಸುದಳವೆಂಬ ಚಿಹ್ನೆ ಇರುವುದಂತೆ ಯಥಾರ್ಥವೇನಮ್ಮ? ಯಥಾರ್ಥ. ಅಮ್ಮ, ಮುಂಗೈಯ ಮೇಲೆ ಮತ್ಸ್ಯ ಲಾಂಛನವಿರುವುದಂತೆ ನಿಜವೇನಮ್ಮ? ನಿಜ ಮಾರುತಿ. ಅಮ್ಮ, ಕಾಕಾಸುರ ವೃತ್ತಾಂತವನ್ನು ಅತಿ ಗೌಪ್ಯವಾಗಿ ತಿಳಿಸಬೇಕೆಂದು ನನ್ನ ಸ್ವಾಮಿಯವರು ಹೇಳಿರುವರು ನಿಜವೇನಮ್ಮ? ನಿಜ. ಈಗಲಾದರೂ ನನ್ನನ್ನು ನಂಬುವೆ ತಾಯಿ? ಈತನು ಹೇಳುತ್ತಿರುವುದೆಲ್ಲವೂ ಸತ್ಯವಾಗಿದೆ. ಆದರೂ ಈತನ ಮೇಲೆ ಇನ್ನೂ ನಂಬಿಕೆ ಸಾಲದಾಗಿದೆ. ಈಗೇನು ಮಾಡಲಿ? ನಿಜ ತಾಯಿ, ನಿಜ. ಇಂತಹ ರಾಕ್ಷಸರ ಮಧ್ಯದಲ್ಲಿ ಸಿಲುಕಿಕೊಂಡು ನಾನಾ ಬಗೆಯ ಕಷ್ಟವನ್ನು ಅನುಭವಿಸುತ್ತಾ ಬೇಸತ್ತ ನಿನಗೆ ನನ್ನಲ್ಲಿ ನಂಬಿಕೆ ಉಂಟಾಗಲಾರದು ತಾಯಿ. ಇರಲಿ, ರಾಮಾನುಗ್ರಹವಿದ್ದಂತಾಗಲಿ. ನನ್ನಲ್ಲಿರುವ ಶ್ರೀರಾಮ ಅಂಗುಳಿಕೆಯನ್ನು ಸಮರ್ಪಿಸುವೆನು. ಅಮ್ಮ, ಅಮ್ಮ, ಮಾರುತಿ. ಈ ಅಂಗುಳಿಕೆಯನ್ನು ಸ್ವೀಕರಿಸಿ ತಾಯಿ. ಈ ಅಂಗುಳಿಕೆಯನ್ನು ನೋಡಿ ನನ್ನ ಸ್ವಾಮಿ ಶ್ರೀರಾಮಚಂದ್ರನ ನೋಡಿದಷ್ಟೇ ಸಂತೋಷವಾಯಿತು. ಮಾರುತಿ, ಅಮ್ಮ, ಈ ಅಂಗುಳಿಕೆಯನ್ನು ನೀಡಿ ನನಗೆ ಮಹದುಪಕಾರವನ್ನು ನೀಡಿ. ಇದಕ್ಕೆ ಪ್ರತ್ಯುಪಕಾರವಾಗಿ ನಾನು ನಿನಗೆ ಏನನ್ನು ತಾನೇ ನೀಡಬಲ್ಲೆ? ನಿನ್ನ ಮನವನ್ನದೆ ನನ್ನನ್ನು ಹರಸು ತಾಯಿ. ಹಾಗೆ ಚಿರಂಜೀವಿಯಾಗಿ ಚಿರಕಾಲ ಬಾಳುವಂತನಾಗುವ. ಧನ್ಯನಾದೆನಮ್ಮ, ಧನ್ಯನಾದೆನು. ಅಮ್ಮ, ಮಾರುತಿ, ನಾನು ಬಂದು ಬಹಳ ವೇಳೆ ಆಯಿತು. ಇನ್ನು ತಮ್ಮ ಅಪ್ಪಣೆ ಆದರೆ ನಾನಿನ್ನು ಹೊರಡುವೆ ತಾಯಿ. ಮಾರುತಿ, ಅಮ್ಮ, ಮರೆತಿದ್ದೇನೆ. ಇನ್ನೊಂದು ಮಾಸದ ಅವಧಿಯೊಳಗೆ ನನ್ನನ್ನು ನನ್ನ ಸ್ವಾಮಿ ಕರೆದುಕೊಂಡು ಹೋಗುವಂತೆ ಇದು ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ಒಪ್ಪಿಸಿ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವಂತೆ ನನ್ನ ಸ್ವಾಮಿ ಶ್ರೀರಾಮಚಂದ್ರನಿಗೆ ತಿಳಿಸಿಬಿಡು. ಇಲ್ಲವಾದರೆ ನಾನು ಅಗ್ನಿ ಪ್ರವೇಶವನ್ನು ಮಾಡುವೆನು. ಅಮ್ಮ, ನನ್ನದೊಂದು ಪ್ರಾರ್ಥನೆ ತಾಯಿ. ಏನದು? ನಿಮ್ಮ ದರ್ಶನವಾಗುವ ತನಕ ನಾನು ಆಹಾರಾದಿಗಳನ್ನು ಮುಟ್ಟುವುದಿಲ್ಲವೆಂದು ಹಾನಿ ಮಾಡಿದೆನು. ಈಗ ನಿಮ್ಮ ದರ್ಶನವಾಯಿತು. ನನಗೆ ಬಾಯಾರಿಕೆಯು ಹಸಿವು ಬಹಳವಾಯಿತು ತಾಯಿ. ಆದ್ದರಿಂದ ತಮ್ಮ ಅಪ್ಪಣೆ ಆದರೆ ಇಲ್ಲೇ ಬಿದ್ದಿರುವ ಕೆಲವು ಹಣ್ಣುಗಳನ್ನು ತಿಂದು ಹೋಗುವೇನಮ್ಮ. ಇದೆಲ್ಲವೂ ರಾಕ್ಷಸರ ಮಾಯೆ ಆಗಿರುವುದು. ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ತಿನ್ನಬೇಕು. ಮನವನ್ನು ಹಾಳು ಮಾಡಬೇಡ. ಆಗಲಿ ತಾಯಿ. ಅಮ್ಮ, ಮಾರುತಿ, ಕಪಿಗಳು ತಿನ್ನುವುದನ್ನು ಸ್ತ್ರೀಯರು ನೀವು ನೋಡಬಾರದು ತಾಯಿ. ಆದ್ದರಿಂದ ಸ್ವಲ್ಪ ನೀವು ಮರೆಯಾಗಿರಿ ತಾಯಿ. ಜೈ ಜೈ ರಘುವೀರ ಸಮರ್ಥ. ಬಹಳ ಕಷ್ಟಪಟ್ಟು ಬುದ್ಧಿವಾಗಿ ಇಲ್ಲಿಗೆ ಬಂದ ನಾನು ಶತ್ರುವಿನ ಬಲಾಬಲಗಳನ್ನು ತಿಳಿಯುವುದು ಅತಿ ಮುಖ್ಯವಾಗುವುದು. ನಾನೀ ಅಶೋಕವನವನ್ನು ಹಾಳು ಮಾಡಿದ್ದೆ. ಆದರೆ ಕಾವಲುಗಾರರು ಈ ವಿಚಾರವನ್ನು ರಾವಣನಿಗೆ ತಿಳಿಸುತ್ತಾರೆ. ಇದರಿಂದ ಕೋಪಗೊಂಡ ರಾವಣನು ನನ್ನನ್ನು ತನ್ನ ಅಂತಃಪುರಕ್ಕೆ ಬರಮಾಡಿಕೊಳ್ಳುತ್ತಾನೆ. ಆಗ ಆತನಿಗೆ 2 ಹಿತೋಕ್ತಿಗಳನ್ನು ಹೇಳಿ ನೋಡುವನು. ಜೈ ಜೈ ರಘುವೀರ ಸಮರ್ಥ. ವೀರನು ನಾ ಬಲಸೂರನು ನಾ, ವೀರನು ನಾ ಬಲಸೂರನು ನಾ, ತ್ರಿಭುವನದೊಳಗೆ ನಾನೇ ಬಲಿಸ, ತ್ರಿಭುವನದೊಳಗೆ ನಾನೇ ಬಲಿಸ, ಚಪಲ ಜಲಾಶಯ ನೀಗಿಸಿ ಬಿಡುವೆ ಸಮಾನರಾಗರು. ಇಲ್ಲೇ ಅಕರೆ ಮಕರರೇ, ಇದೇ ಏನ್ರು ಆ ಕಪಿ? ಇದೇ ಪ್ರಭು. ಅಶೋಕವನ್ನೆಲ್ಲ ಹಾಳು ಮಾಡಿಬಿಡ್ತು ಪ್ರಭು. ಎಲ್ಲವೋ ಇಂದ್ರಜಿತು, ಇಂದ್ರನನ್ನು ಗೆದ್ದೆ ಎಂಬ ಅಹಂಕಾರ ನನ್ನಲ್ಲಿ ಸಾಗದು. ಬಂದ ದಾರಿಯನ್ನು ಹಿಡಿದು ಹಿಂದಿರುಗು.
ಮುಚ್ಚು ಮದಾಂಧ ಮಂಗ. ಕಪಿ ಎಂದ ಮಾತ್ರಕ್ಕೆ ನಿನ್ನನ್ನು ನಿರ್ಧಿಸಬಾರದೆಂದು ಸುಮ್ಮನಿದ್ದರೆ ನಿನ್ನ ಹರಟೆ ಬಲವಾಯಿತು. ಇದೋ ನೋಡು, ಈ ಒಂದು ಅಸ್ತ್ರವನ್ನು ಹೂಡುವೆನು. ಈ ಅಸ್ತ್ರವು ನಿನ್ನ ದೇಹವನ್ನು ಒಕ್ಕಿ ಪೃಥ್ವಿಯ ಮೇಲಿರುವ ಕಾಗೆ ಗುದ್ದಾದಿಗಳಿಗೆ ನಿಂದೊಂದು ತುಣುಕು ಮಾಂಸವು ಸಿಗದಂತೆ ನಿನ್ನ ಎಲ್ಲಿಯೋ ಕೊಂಡೊಯ್ಯುವುದು ಬಿಡುವುದು. ನೀನು ಇದೋ ಸಿದ್ಧನಾಗು ಯುದ್ಧಕ್ಕೆ. ನಿನ್ನ ಬಾಣಗಳು ನನಗೆ ತೃಣಕ್ಕೆ ಸಮಾನ. ಇದೇನಿದು ಆಶ್ಚರ್ಯ? ಇದು ಸಾಮಾನ್ಯವಾದ ಕಪಿಯಲ್ಲ. ಇದನ್ನು ಬಂಧಿಸಬೇಕಾದರೆ ಬ್ರಹ್ಮಾಸ್ತ್ರವನ್ನೇ ಉಪಯೋಗಿಸಬೇಕು. ಎಲ್ಲೋ ಮನಾದ ಮಂಗ, ಸಿದ್ಧನಾಗು. ಬ್ರಹ್ಮಾಸ್ತ್ರಕ್ಕೆ ನೀನು ಮಣಿಗಲೇಬೇಕು. ಓಹೋ, ಬ್ರಹ್ಮಾಸ್ತ್ರ. ಪಿತಾಮಹನಿಗೆ ಕೊಟ್ಟ ಮಾತಿನಂತೆ ನಾನು ಒಂದು ಮುಹೂರ್ತ ಕಾಳೆಯ ಗಳಿಗೆಯಾದರೂ ಬ್ರಹ್ಮಾಸ್ತ್ರಕ್ಕೆ ಗುರಿಯಾಗಲೇಬೇಕು. ಲೇ ಅಕರಮಕರರೇ, ಸೆಳೆದು ತಂದೆ ಆ ಕಪಿಯನ್ನು. ಸುರರಿಯರಿಗೆ ಸಮರೆ ನೋಡೆ, ಸುರರಿಯರಿಗೆ ಸಮರೆ, ಸುರರಿಯರಿಗೆ ಸಮರೆ ನೋಡೆ, ಸುರರಿಯರಿಗೆ ಸಮರೆ. ಚಂದ್ರಮೌಳಿಯ ಮರವಂ ಪಡೆದ, ಚಂದ್ರಮೌಳಿಯ ಮರವಂ ಪಡೆದ ಪ್ರಚಂಡ ವೀರನಿಗೆದುರೇ ಸುರರಿಯರಿಗೆ ಸಮರೆ ನೋಡೆ, ಸುರರಿಯರಿಗೆ ಸಮರೆ. ಸಹಸ್ರಾರು ಸೈನಿಕರಿಂದ ಪರಿವೇಶಿಸಲ್ಪಟ್ಟರು. ಈ ರಾವಣನ ಸಮಕ್ಷಮಣದಲ್ಲಿ ಒಂದು ಕಾಡು ಕಪಿಯನ್ನು ಸೆಳೆದುಕೊಂಡು ಬರಲು ಯಾರಿಂದಲೂ ಸಾಧ್ಯವಿಲ್ಲವೇ? ಏಕೆ ಸಾಧ್ಯವಿಲ್ಲ? ಆ ಕಪಿಯನ್ನು ನಾನು ಸೆಳೆದು ತಂದಿರುವೆ. ಭಲೆ ಭಲೆ ಕುಮಾರ. ಲೇ ಅಕರಮಕರರೇ, ಸೆಳೆದು ತನ್ನಿ ಆ ಕಪಿಯನ್ನು. ಜನಕ, ಇದು ಸಾಮಾನ್ಯವಾದ ಕಪಿಯಲ್ಲ. ಇದನ್ನು ಬಂಧಿಸಬೇಕಾದರೆ ಬ್ರಹ್ಮಾಸ್ತ್ರವನ್ನೇ ಉಪಯೋಗಿಸಬೇಕಾಯಿತು. ಏನು? ಬ್ರಹ್ಮಾಸ್ತ್ರವನ್ನು ಉಪಯೋಗಿಸಬೇಕಾಯ್ತೆ? ಹೌದು ಜನಕ. ಸೆಳೆದುಕೊಂಡು ಬನ್ನಿ ಇವನನ್ನು. ಈಗ ಪ್ರಭು, ಇವನ್ಯಾರು ಎಂಬುದನ್ನು ವಿಚಾರಿಸು. ಅಲೇ ಕಪಿಯೇ, ಯಾರೋ ನೀನೇನು ಸ್ವಾಮಿ ಕಾರ್ಯಕ್ಕಾಗಿ ಬಂದಿರುವೆ, ಸಹಕಾರ್ಯಕ್ಕಾಗಿ ಬಂದಿರುವೆ? ಸನ್ನಿಧಾನದಲ್ಲಿ ಬೊಗಳು. ಈಗ ಬ್ರಹ್ಮಾಸ್ತ್ರದ ಅವಧಿಯು ಮುಗಿಯಿತು. ಓಹೋ, ಈ ನಾರಿ ಚೋರನು ಉನ್ನತವಾದ ಆಸ್ಥಾನದಲ್ಲಿ ಕುಳಿತುಕೊಂಡು ಆ ರಾಮದೂತನಾದ ನನ್ನನ್ನು ವಿಚಾರಿಸುತ್ತಿರುವೆನು. ನಾನು ಇಲ್ಲಿ ನಿಂತು ಈತನಿಗೆ ಉತ್ತರ ಕೊಡುವುದು ನನಗಲ್ಲದಿದ್ದರೂ ಈ ನನ್ನ ಲಾಂಗುಲಕ್ಕೆ ಅವಮಾನ. ಆದ್ದರಿಂದ ನಾನೇ ಒಂದು ಉನ್ನತವಾದ ಆಸ್ಥಾನವನ್ನು ಸೃಷ್ಟಿಸಿಕೊಂಡು ಅದರ ಮೇಲೆ ಕುಳಿತು ಈತನಿಗೆ ಉತ್ತರವನ್ನು ಕೊಡ್ತೀನಿ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಏನಾಶ್ಚರ್ಯ! ಹಿಂದೆ ನಾನು ಕೈಲಾಸಕ್ಕೆ ಹೋಗಿ ನಂದೀಶ್ವರನಿಗೆ ಅಪಮಾನ ಮಾಡಿದ್ದೇನೆಂದು ಆತನೇನಾದರೂ ಈ ರೂಪದಲ್ಲಿ ಬಂದಿರುವನೇ? ಯಾರ ನೀನು? ವಾನರ ಅಪ್ಪಣೆ ಇಲ್ಲದೆ ಅಶೋಕವನದಲ್ಲಿ ಇರಿಸಿ ಅಕ್ಷಯ ಕುಮಾರನ್ನು ಹಾಳು ಮಾಡಿದ್ದಲ್ಲದೆ ವಿವರವಾಗಿ ತಿಳಿಸಿದೆ. ಮಾತ್ರವಲ್ಲಿ ನಿನ್ನನ್ನು ಶಿರಾಚ್ಛೇದನಕ್ಕೆ ಆಜ್ಞೆ ಮಾಡಬೇಕಾದ ಎಚ್ಚರಿಕೆ. ಮಾರುತಿಯ ಶಿರಶ್ಛೇದನ ಅದು ಅಷ್ಟು ಸುಲಭವಲ್ಲ ಸಾರ್ವಭೌಮ. ನಾನು ರಾಜದೂತನಾಗಿ ಇಲ್ಲಿಗೆ ಬಂದಿದ್ದೇನೆ. ಭಲೆ ಭಲೆ, ಆ ರಾಜದೂತನಾರು? ಕಿಷ್ಕಿಂಧಾಧಿಪತಿಯಾದ ಸುಗ್ರೀವರಾಜನನ್ನು ಕಡೆಗಣಿಸಬೇಡ ರಾವಣೇಶ್ವರ. ಆತನು ನಿನಗೊಂದು ಸಂದೇಶವನ್ನು ಕಳಿಸಿದ್ದಾನೆ. ಏನದು ಸಂದೇಶ? ಜಗನ್ಮಾತೆಯವರಾದ ಸೀತಾಮಾತೆಯವರನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಬಾಳಬೇಕೆಂಬುದು ಅದೆಂದಿಗೂ ಸಾಧ್ಯವಿಲ್ಲ. ಭಲೆ, ಕಪಿಯಾಗಿ ಹುಟ್ಟಿ ಕಪಿಗಳಿಗೆ ಒಡೆಯನಾದ ಕಪಿಗೆ ಉಚಿತವಾದ ಸಲಹೆಯನ್ನೇ ಕೊಟ್ಟಿದ್ದಾನೆ ನಿನ್ನ ಕಪಿರಾಜ. ಅದರಂತೆ ನಡೆಯದೆ ಹೋದರೆ ಏನಾಗುವುದೋ ಕೊಡಗ? ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಮಂತ್ರದಲ್ಲಿ ರಾಕಾರವನ್ನು, ಓಂ ನಮೋ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರದಲ್ಲಿ ಮಾಕಾರವನ್ನು ಸೇರಿಸಿದರೆ ಏನಾಗುವುದೋ? ಏನಾಗುವುದೋ ಕೊಡುಗ? ರಾಮ ರಾಮ ಎಂದಾಗುವುದು. ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೆ ಒಡೆಯನಾದ ಶ್ರೀರಾಮಚಂದ್ರನಿಗೆ ದೂತನು ನಾನಾದರೂ ಬಹುಜನ ರಾವಣ ಇದ್ದಾರೆಂದು ಕೇಳಿದ್ದೆನು. ಅದರಲ್ಲಿ ನೀನು ಅದ್ಯಾವ ರಾವಣನೋ?
ಭಲೆ ಭಲೆ ಅದ್ಯಾವ ರಾವಣನ ಚರಿತ್ರೆಯನ್ನು ನೋಡಿರುವೆ, ಹೇಳು ನೋಡೋಣ. ಕೈಲಾಸವನೆತ್ತಿ ತೋಳ್ಗಳು ಸಿಲುಕಿರೆ, ಕೈಲಾಸವನೆತ್ತಿ ತೋಳ್ಗಳು ಸಿಲುಕಿರೆ, ಓಡಾಡುತ್ತಲಿಲ್ಲ ದೂತಾದ ಮನು, ಓಡಾಡುತ್ತಲಿಲ್ಲ ದೂತಾದ ಮನು, ನೀನೇನೋ ಅಲ್ಲ ರಾವಣನೆಂಬುವನು, ನೀನೇನೋ ಅಲ್ಲ. ಅಂದು ಕೈಲಾಸ ಪರ್ವತವನ್ನು ಎತ್ತುವಿನೆಂದು ಹೋಗಿ ಎತ್ತಲಾರದೆ ಹಡಿಯಲ್ಲಿ ಸಿಲುಕಿಕೊಂಡು ಹರ ಹರ ಶಂಕರ ಮಹಾದೇವ ನನ್ನನ್ನು ಕಾಪಾಡು ಕಾಪಾಡೆಂದು ಹಲ್ಲು ಹಲ್ಲು ಕಿರಿಯುತ್ತಿದ್ದ ರಾವಣ. ನೀನೇನೋ ಎಲ್ಲೋ ಮರ್ಕಟವೇ, ಕೈಲಾಸ ಪರ್ವತವನ್ನು ಅತಿ ಸಾಹಸದಿಂದ ಎತ್ತಿ ಚಂಡಾಡಿದ ಸಾರ್ವಭೌಮನು ನಾನೇ. ಮುಂದೆ ಬರೋ ಕಾರ್ತಿವೀರ್ಯನ ಸೆರೆ ಗಾತ್ರೆಯ ಸಿಲುಕಿದ, ಕಾರ್ತಿವೀರ್ಯನ ಸೆರೆ ಗಾತ್ರೆಯ ಸಿಲುಕಿದ, ಓಡಾಡುತ್ತಲಿದ್ದ ದೂತಾದವನು, ನೀನೇನೋ ಕಳ್ಳ ರಾವಣನೆಂಬುವನು, ನೀನೇನೋ ಕಳ್ಳ. ಮಹಾಪರಾಕ್ರಮಶಾಲಿಯಾದ ಕಾರ್ತಿವೀರ್ಯಾರ್ಜುನನ್ನು ಗೆಲ್ಲುವೆನೆಂದು ಹೋಗಿ ಗೆಲ್ಲಲಾರದೆ ಅವನಿಂದ ಬಂಗಾರದ ಬಳೆಗಳನ್ನು ತೊಟ್ಟು 12,000 ವರ್ಷಗಳ ಕಾಲ ಕಾರಾಗೃಹದಲ್ಲಿ ಕೊಳೆಯುತ್ತಿದ್ದ ರಾವಣ. ನೀನೇನೋ ಎಲ್ಲೋ ಮರ್ಕಟವೇ, ಶತ್ರುವಿನ ಬಲಬಲದವಳು ಆಜ್ಞೆಯನ್ನು ಮಾಡುವಾಗ ನನ್ನ ಕಾರ್ತಿವೀರ್ಯ ಆಜ್ಞೆಯನ್ನು ಪಾಲನೆ ಮಾಡಿದಾಗ ನೀನು ಹೇಳಿದಂತೆ ಸೆರೆಮನೆಯಲ್ಲ, ಮುಂದೆ ಬಗಳ ಉಳುವೆಂದು ಶರದಿಯೋ ಮುಳುಗಿಸಿ ವಾಲಿಯೋ, ಉಳುವೆಂದು ಶರದಿಯೋ ಮುಳುಗಿಸಿ ವಾಲಿಯೋ, ಅಂಗದನ ತೊಟ್ಟಿನಲ್ಲಿ ಮನೆಗಳ ನೀರವ ರಾವಣ, ಅಂಗದನ ತೊಟ್ಟಿನಲ್ಲಿ ಮನೆಗಳ ನೀರವ, ನೀನೇನೋ ಕಳ್ಳ ರಾವಣನೆಂಬುವನು, ನೀನೇನೋ ಕಳ್ಳ. ಅಂದು ನನ್ನ ವಂಶದನಾದ ವಾಲಿಯು ಸಮುದ್ರದ ಬಳಿಯಲ್ಲಿ ಸೂರ್ಯದೇವನಿಗೆ ಆರ್ಗವನ್ನು ಕೊಡುತ್ತಿದ್ದ ಸಮಯದಲ್ಲಿ ನೀನು ಅವನನ್ನು ಕೆಣಕಲು, ಆದರೂ ನಿನ್ನನ್ನು ಕಂಡು ಇದ್ಯಾವುದೋ 10 ತಲೆಯ ಉಳಿವೆಂದು ಭಾವಿಸಿ ಹೆಡೆಮುಡಿ ಕಟ್ಟಿ ಸಪ್ತ ಸಮುದ್ರದಲ್ಲಿ ಹತ್ತಿ ತನ್ನ ಮಗನಾದ ಅಂಗದನ ತೊಟ್ಟಿನಲ್ಲಿ ಕಟ್ಟಿರುವುದು ಆ ಪುಟ್ಟ ಬಾಲಕನ ಪ್ರಹಾರಗಳನ್ನು ತಿನ್ನಲಾರದೆ ಹಲ್ಲು ಹಲ್ಲು ಕಿರಿಯುತ್ತಿದ್ದ ರಾವಣ. ನೀನೇನೋ ಎಲ್ಲವೋ ಕಾಡು ಕಪಿಯೇ, ಕಬರ್ದಿಯನ್ನು ಒಲಿಸಿಕೊಳ್ಳಲು ನನ್ನ ಶಿವನಿಗೆ ಆಜ್ಞೆ ಆಗುವ ತನಕ ಶಿವ ಸಮುದ್ರದಲ್ಲಿ ಸ್ನಾನ ಮಾಡಿ ಆಜ್ಞೆ ಆಗುವ ತನಕ ನೀನು ಹೇಳಿದಂತೆ ಆಜ್ಞೆಯೂ ಅಲ್ಲ, ಮುಂದೆ ಬಗಳ ಮೃಡನದನುವನಂದು ಪಿಡಿದು ಬಾಗಿದೆ, ಮೃಡನದನುವನಂದು ಪಿಡಿದು ಬಾಗಿದೆ, ಅಡಿಯಲ್ಲಿ ಸಿಲುಕಿ ಗೋಳಾಡು ಕಲಿತವ, ಅಡಿಯೊಳು ಸಿಲುಕಿ ಗೋಳಾಡು ಕಲಿತವ, ನೀನೇನೋ ಕಳ್ಳ ರಾವಣನೆಂಬುವನು, ನೀನೇನೋ ಕಳ್ಳ. ಅಂದು ಸ್ವಯಂವರ ಸಭೆಯಲ್ಲಿ ಶಿವದಾಸರನ್ನು ಎತ್ತುವಿನೆಂದು ಹೋಗಿ ಎತ್ತಲಾರದೆ ಹಡಿಯಲ್ಲಿ ಸಿಲುಕಿಕೊಂಡು ಹರ ಹರ ಶಂಕರ ಮಹಾದೇವ ನನ್ನನ್ನು ಕಾಪಾಡು ಕಾಪಾಡು ಎಂದು ಹಲ್ಲು ಹಲ್ಲು ಕಿರಿಯುತ್ತಿದ್ದ ರಾವಣ. ನೀನೇನೋ ರಘುರಾಮರ ನೀರೆಯ ಚೋರನೆ, ರಘುರಾಮರ ನೀರೆಯ ಚೋರನೆ, ಆರೆಯ ಕರುಣಿಗ ಸೂರ್ಯರಮಣಿ, ಆರೆಯ ಕರುಣಿಗ ಸೂರ್ಯರಮಣಿ, ನೀನೇನೋ ರಾವಣನೆಂಬುವನು, ನೀನೇನೋ. ಅಂದು ನನ್ನ ಶ್ರೀರಾಮಚಂದ್ರನು
ಲಕ್ಷ್ಮಣ ಸ್ವಾಮಿಯು ಪರ್ಣಶಾಲೆಯಲ್ಲಿ ಇಲ್ಲದ ಸಮಯವನ್ನು ಸಾಧಿಸಿ ಭವತಿ ಭಿಕ್ಷಾಂದೇಹಿ ಭವತಿ ಭಿಕ್ಷಾಂದೇಹಿ ಎಂದು ಹೇಳಿಕೊಂಡು ಬಂದು ಜಗನ್ಮಾತೆಯವರಾದ ಸೀತಾಮಾತೆಯವರನ್ನು ಅಪಹರಿಸಿ ತಂದಿರುವ ನಾರೀಶ್ವರನ್ನು ನೀನೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸು ರಾವಣೇಶ್ವರ. ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡಬೇಕಾಗಿದೆ. ನಿಜ, ಆ ಬಡರಾಮನ ಪತ್ನಿಯನ್ನು ಅತಿ ಸಾಹಸದಿಂದ ಅಪಹರಿಸಿದ್ದಂದ ರಾವಣ ಸಾರ್ವಭೌಮನು ನಾನೇ. ಮುಂದೆ ಮಗಳು. ರಾವಣ, ನೀನು ಆಕೆಯನ್ನು ಅಪಹರಿಸಿ ತಂದದ್ದು ಹೇಗಾಯಿತೆಂದರೆ ನಿನ್ನ ವಂಶವನ್ನೇ ಸುಡುವ ಬೆಂಕಿಯನ್ನು ನೀನೇ ನಿನ್ನ ಸೆರಗಿನಲ್ಲಿ ಸುಟ್ಟಿಕೊಂಡಂತಾಗಿತು. ಈಗಲೂ ಕಾಲ ಮಿಂಚಿಲ್ಲ ರಾವಣೇಶ್ವರ. ಜಗನ್ಮಾತೆಯನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖ ಶರಣಾಗತನಾಗು, ನಿನ್ನ ವಂಶವೇ ಪಾವನವಾಗುವುದು. ಅದೆಂದಿಗೂ ಸಾಧ್ಯವಿಲ್ಲ. ನಿಜ, ನೀನೇನು ಸಾಮಾನ್ಯನಲ್ಲ. ಪೋಲಸ್ಯ ಬ್ರಹ್ಮನ ಮೊಮ್ಮಗನು, ವಿಶ್ವ ವಸುವಿನ ಮಗನು, ಕೈಕಸೆಯ ಸುಪುತ್ರನು, ಮೇಲಾಗಿ ಮಹಾಬ್ರಾಹ್ಮಣನು, ಶಿವಪೂಜಾ ದುರಾಂಧನನು, ಚಂದ್ರಮೌಳಿಯು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವನು. ನನ್ನ ತಂದೆಯಾದ ವಾಯುದೇವನೇ ನಿನ್ನ ಅರಮನೆಗೆ ಪರಿಚಾಲಕನು. ಸೃಷ್ಟಿಕರ್ತ ಬ್ರಹ್ಮನೇ ನಿನ್ನ ಮನೆಯಲ್ಲಿ ಪಂಚಾಂಗವನ್ನು ಓದುವನು. ಮೇಲಾಗಿ ನವಗ್ರಹಗಳನ್ನೇ ನಿನ್ನ ಸಿಂಹಾಸನಕ್ಕೆ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡಿರುವೆ. ಆದರೆ ಏನು ಪ್ರಯೋಜನ? ನಾರಿ ಚೋರನೆಂಬ ಅಪಕೀರ್ತಿ ಒಂದಿಲ್ಲದಿದ್ದರೆ ನಿನ್ನ ತ್ರಿಮೂರ್ತಿಗಳಲ್ಲಿ ಒಬ್ಬ ದಿನಬಹುದಾಗಿತ್ತು. ಆದರೂ ಕಾಲ ಮಿಂಚಿಲ್ಲ ರಾವಣ. ಜಗನ್ಮಾತೆಯವರು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ಸುಖವಾಗಿ ಬಾಳು, ನಿನ್ನ ವಂಶವೇ ಪಾವನವಾಗುವುದು ರಾವಣ. ಅದೆಂದಿಗೂ ಸಾಧ್ಯವಿಲ್ಲ. ನಿಜ, ದಾನವ ಗ್ರೇಸರನಾದ ನಿನಗೆ ಮಾನವ ಅವತಾರಿಯಾದ ಶ್ರೀರಾಮಚಂದ್ರನಿಗೆ ಶರಣಾಗತನಾಗುವುದಕ್ಕೆ ನಾಚಿಕೆಯಾದರೆ ಹೋಗಲಿ ಬಿಡು. ಮಾತೆಯವರಿಗೆ ಮಂಗಳ ಸ್ನಾನವನ್ನು ಮಾಡಿಸಿ ಒಂದು ಪಾರ್ಶ್ವದಲ್ಲಿ ನಿಲ್ಲಿಸು. ನನ್ನದು ಸರ್ವತಾ ಅಪರಾಧವಾಗಿತ್ತೆಂದು ಹೇಳಿ ನನ್ನ ಕಾಲಿಗೆ ಬಿದ್ದು ಬಿಡು, ನಾನೇ ನಿನ್ನ ಕ್ಷಮಿಸಿ ಬಿಡುತ್ತೇನೆ. ಈತನ ಹರಟೆಯು ಬಲು ಜೋರ ಆಯಿತು. ಈಗಲೇ ಈತನ ಶಿರಾಸನ್ನು ಕಡಿದು ಬನ್ನಿ. ದೂತ ಹತ್ಯೆ ಮಹಾಪಾಪಕರ, ಬೇಡ ರಾವಣೇಶ್ವರ. ರಾಮ ಸಾಮಾನ್ಯನೇ, ಸಾಕ್ಷಾತ್ ಮಹಾವಿಷ್ಣುವೇ ರಾಮಚಂದ್ರ, ಮಹಾಲಕ್ಷ್ಮಿ ಸೀತಾಮಾತೆ. ರಾಮನಿಗೆ ಸೀತೆಯನ್ನು ಒಪ್ಪಿಸಿ ಸುಖವಾಗಿ ಬಾಳು. ಈ ಮಗಳು ಸನ್ನಿಯನ್ನು ಸಭೆಯಿಂದ ಆಚೆಗೆ ದೂರು. ಪ್ರಭುಗಳ ಆಜ್ಞೆ ಆಯಿತು, ನೀವಿನ್ನು ನಿಮ್ಮಲ್ಲಿ ಇರುವ ಬದಲು ಶ್ರೀರಾಮಚಂದ್ರ ಸಿಗುವುದೇ ಲೇಸು. ನಾನಿನ್ನು ಬರಲು ಎಲ್ಲೇ ಆದರೂ ನಾಶವಾಗಿ ಹೋಗು. ಈ ಕಪಿಗೆ ಯಾವ ಶಿಕ್ಷೆ ವಿಧಿಸಬೇಕು? ಪ್ರಭು, ಕಪಿಗಳಿಗೆ ಬಾಲವೇ ಸೌಖ್ಯ. ಆ ಬಾಲಕ್ಕೆ ಬಟ್ಟೆಯನ್ನು ಸುತ್ತಿ ತೈಲದಲ್ಲಿ ಅದ್ದಿ ಬೆಂಕಿಯನ್ನು ಹೊತ್ತಿ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಬೇಕು. ಅವಾಗಲೂ ಈ ಸಮಯಗಮರು ನೋಡಿ ಬುದ್ಧಿಯನ್ನು ಕಲಿಯುತ್ತಾರೆ. ಭಲೆ, ಹಾಗೆ ಮಾಡಿ. ರಾವಣೇಶ್ವರ, ಅಂದು ನಿಶಾರಾತ್ರಿಯಲ್ಲಿ ಈ ಲಂಕಾಪಟ್ಟಣವನ್ನು ಪ್ರವೇಶ ಮಾಡಿರುವೆನು. ಇಂದು ನಿನ್ನ ಸೇವಕರು ಇಡುವ ಬೆಂಕಿಯಿಂದ ಚೆನ್ನಾಗಿ ಮನಗಂಡು ಹೋಗುವೆನು. ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾಂತಕ ಪರಮೇಶ್ವರ ರಾಮ, ಶೇಷ ಸರ್ಪಗಣಿತ ರಾಮ, ಬ್ರಹ್ಮಾಂಡ ಪ್ರಾರ್ಥಿತ ರಾಮ, ಚಂಡಗುರುಗಳ ಮಂಡಲ ರಾಮ, ಶ್ರೀಮಂತ ಶರಣ ರಂಜನ ರಾಮ, ಕೌಸಲ್ಯಾಸುರವರ್ಧನ ರಾಮ, ವಿಶ್ವಾಮಿತ್ರಾದಿಯದನ ರಾಮ, ಘೋರಕಾಟಕಿ ಧಾತುಕ ರಾಮ, ಮಾರೀಚಾದಿ ಪಾತಕಿ ರಾಮ, ಕೌಶಿಕ ಮುನಿ ಸಂರಕ್ಷಕ ರಾಮ, ಶ್ರೀ ಮಹಾರಾಜೋದಾರಕ ರಾಮ, ಗೌತಮ ಮುನಿ ಸಂಪೂಜಿತ ರಾಮ, ಸುರಮುನಿವರ ಗಣ ಸಂಸ್ಕೃತ ರಾಮ, ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾರಾಮ, ರಾಮ 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 ಸೀತಾರಾಮ, ರಾಮ ರಾಮ ಸೀತಾರಾಮ, ರಾಮ 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 ರಾಮ
ಸಖಿ ಸೋಮಮುಖಿ ರಾಮ ಸಖಿ ಸೋಮಮುಖಿ ವಂದನಾಸದಳಾಂಬಕಿ ಮರಸದಳಾಂಬಕಿ ನಿಲ್ಲ ಜನ್ನ ಮನವು ಮಾರೆ ನಿಲ್ಲ ಜನ್ನ ಮನವು ಮಾರೆ ವಲ್ಲಭೆ ಸುಗುಣಾಕರೆ ಭೂಮಿ ಜಾತೆ ಭಾವೆ ಶ್ರೀ ಮನೋ ನ ಜಾನೆ ಸೀತಾ ಸೀತಾ ರಾಮ 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 ಸೀತಾರಾಮ ಬಿಲ್ಲುವಾಡ ರಾಮ 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 ಸೀತಾರಾಮ ರಾಮ ರಾಮ ರಾಮ. ಪ್ರಭು ಶ್ರೀರಾಮಚಂದ್ರ ನಮಸ್ಕರಿಸುವೆನು ಪ್ರಭು. ನಿನಗೆ ಮಂಗಳವಾಗಲಿ. ಹೋಗಿದ ಕಾರ್ಯವೇನಾಯಿತು? ಜಾನಕಿಯನ್ನು ಕಂಡೆಯ? ಪ್ರಭು ಇದೋ ಅಭಿಜ್ಞಾನ ವಸ್ತುವನ್ನು ತಂದಿರುವೆನು, ಸ್ವೀಕರಿಸಿ ಪ್ರಭು. ಮಾರುತಿ, ಪ್ರಭು ನನಗೋಸ್ಕರವಾಗಿ ಶತಯೋಜನವುಳ್ಳ ಸರದಿಯನ್ನು ದಾಂಟಿ ಸೀತಾ ಮಾತೆಯ ಕುಶಲೋಪಾರಗಳನ್ನು ತಂದ ನಿನಗೆ ಪ್ರತ್ಯುತ್ತರವಾಗಿ ನಾನೇನು ಉಪಕಾರ ಮಾಡಲಿ? ಪ್ರಭು ಸದಾ ಸರ್ವದಾ ನನ್ನ ಹೃದಯ ಮಧ್ಯದಲ್ಲಿ ನೀವು ನೆಲೆಸುವಂತೆ ನನ್ನನ್ನು ಆಶೀರ್ವದಿಸಿ ಅನುಗ್ರಹಿಸು ಪ್ರಭು. ಮಾರುತಿ, ಪ್ರಭು ಹನುಮ ಕೇಳಲೋ ನಿನ್ನ ಪೋಲ್ವ ಭಕ್ತರು ಈ ವನಜ ಭವಾಂಡದೊಳಲಿಲ್ಲ ಅರಸಿ ನೋಡಲು ಹನುಮ. ಪ್ರಭು ಹನುಮ ಕೇಳಲೋ ನಿನ್ನ ಪೋಲ್ವ ಭಕ್ತರು ಈ ವನಜ ಭವಾಂಡದೊಳಲಿಲ್ಲ ಅರಸಿ ನೋಡಲು ಹನುಮ. ಪ್ರಭು ಇನಯದಿ ದಸರಂದು ಪಾಲಂಗೆ ಇನಯದಿ ದಸರಂದು ಪಾಲಂಗೆ ನಾವು ನಾಲ್ವರು ಪುತ್ರರಿಗೆವೋ ಹನುಮಂತ. ಪ್ರಭು ಇಂದಿನಾರಭ್ಯ ನೀನು 5ನೆಯ ಪುತ್ರನೆಂದು ಮನದಿ ಮಾರುತಿ ಮಾರುತಿ ದಾಸನೀನಲ್ಲವೋ ದಾಸನೀನಲ್ಲವೋ ಎನ್ನನು ಜಮೀನವುದ ಇತ್ತವಾನಿನಗೆ ಲೇಸಾದ ಬ್ರಹ್ಮ ಸಮಾಧಿಯ ಕೊಡುವೆ ಹನುಮ ಹನುಮ ಹನುಮ. ಹನುಮ ಸುಗ್ರೀವ ಇಲ್ವಾ? ಪ್ರಭು ರಾಮಚಂದ್ರ ಆಶೀರ್ವದಿಸಿ. ವಿಭೀಷಣ, ನಿನಗೆ ಮಂಗಳವಾಗಲಿ. ಈ ದಿವಸ ನಮ್ಮ ಅಣ್ಣನಲ್ಲಿ ಬರ್ತಿರುವ ಮಹಾಬಲಿ ಯುದ್ಧಕ್ಕೆ. ವಿಭೀಷಣ,
ಆತನನ್ನು ನೋಡಿದರೆ ವ್ಯಸನವಾಗುತ್ತಿರುವುದು. ಬೇಡ ಮಹಾಪ್ರಭು, ರಣಭೂಮಿಯಲ್ಲಿ ಸಂಬಂಧಗಳ ವಿಷಯ ಬೇಡ. ರಾವಣ, ನಿನಗಿನ್ನೂ ಕಾಲ ಮಿಂಚಿಲ್ಲ. ನನ್ನ ಸೀತೆಯನ್ನು ನನಗೆ ತಂದೊಪ್ಪಿಸಿ ಶರಣಾಗತನಾಗು. ನಿನ್ನನ್ನು ಕ್ಷಮಿಸಿ ಬಿಡುತ್ತೇನೆ. ಏಣಿಯಾದ ರಾಮನಿಗೆ ಎದರತಕ್ಕವನಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಸಿದ್ಧನಾಗು, ಸಹಿಸಿಕೋ ಈ ಮುತ್ತುಸ್ಸರದ ವೇಗವನ್ನು. ಏನು ಮೃತ್ಯುಶರ ಮಾನವರ ಕೈಯಲ್ಲಿ ಅಸಮವನ್ನು ನುಡಿತಿರುವೆ ರಾಮ. ಸಕಲ ಅಸ್ತ್ರಗಳು ನನ್ನ ಅಸ್ತ್ರಾಗಾರದಲ್ಲಿ ಸುರಕ್ಷಿತವಾಗಿರುವುದು. ರಾವಣ, ಸಾಮಾನ್ಯ ಮನುಷ್ಯರನ್ನು ಸಾಮಾನ್ಯರೆಂದು ಭಾವಿಸಬೇಡ. ಪರಮೇಶ್ವರನ ಮೆಚ್ಚಿಸಿ ಬಹಳ ಅಸ್ತ್ರಗಳನ್ನು ಪಡೆದಿರುವುದುಂಟು. ಪ್ರಭು ರಾಮಚಂದ್ರ, ಅಗ್ರಜನ ಹೃದಯ ಭಾಗದಲ್ಲಿ ಅಮೃತ ಕಲಶ ಇರುವುದು. ಅಲ್ಲಿಗೆ ಗುರಿ ಇಟ್ಟರೆ ಇದು ಸರಿಯಾಗುವುದು. ಸ್ವಜಾತಿ ವಿಭೀಷಣ, ರಾವಣ, ನಿನ್ನನ್ನು ಮೊದಲು ಸಂಹರಿಸುವೆನು. ರಾವಣ, ವಿಭೀಷಣನ ಏಕೆ ನಿಂದಿಸುವೆ? ಅವನು ಧರ್ಮಪರತೀತನು. ನಿನ್ನ ಅಂತಿಮ ದೈವವನ್ನು ಸ್ಮರಿಸಿ ಸಿದ್ಧನಾಗು ಯುದ್ಧಕ್ಕೆ. ವೀರ ಸ್ವರ್ಗವನ್ನು ಪಡೆಯ ವೀರವನ. बोलो श्री रामचंद्र प्रभु की, सीता माता की, आंजनेय स्वामी की, लक्ष्मण स्वामी की, भक्त शत्रुघ्न स्वामी की, रंगभूमि कलाविद संघ की, भक्त मंडली की, बोलो भारत माता की।